ನಮ್ಮ ಹೆಸರು ಪೈಲವಾನ್ ರಾಜು ಅಂತ, ಶ್ರೀರಂಗಪಟ್ಟಣ ತಾಲೂಕು ಗಂಜಾಮ್. ನಾವು ನಮ್ಮ ತಂದೆ ಕಾಲದಿಂದನೂ ಮಾಡ್ತಾಯಿದ್ದೀವಿ. ಮಧ್ಯದಲ್ಲಿ ಸ್ವಲ್ಪ ದಿನ ಮಾಡಿರಲಿಲ್ಲ, ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ ಅನ್ನೋದೊಂದು. ಸರ್ ಏನು ಗೊತ್ತೇ, ನಾವು ಸಾಕಂಥ ದನಿಗೆ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ. ಏನೋ ಬುದ್ಧಿಯವರು ಅವ್ರ ಕೈಯಿಂದ ಅವ್ರು ಇವಾಗ ಮಾಡಿರೋದು 10,000 ರೂಪಾಯಿ ಅಂತ ಮಾಡಿದ್ದಾರೆ. ಅದೇ ನಮಗೆ ಲಕ್ಷ ಕೊಟ್ಟಂಗೆ ಬುದ್ಧಿಯವ್ರ ಸನ್ನಿಧಾನದಲ್ಲಿ ನಾವು ಇಸ್ಕೊತಾ ಇರೋದು. ನಾವು ಕೊಡ್ತಾರೆ ನಾವು ಇದಲ್ಲ, ಈಗ ನಾವು ಮಾಡಬೇಕಾದಷ್ಟು ಖರ್ಚು ಮಾಡಿರ್ತೀವಿ. ಅದೇನೋ ಜಾತ್ರೆ ಬರಬೇಕು ಅನ್ನೋದು ಆಸೆ, ನಾವು ಬರ್ತಾಯಿದ್ದೀವಿ. ಆ ಕಾಲದಿಂದ ನಾವು ಜಾತ್ರೆ ನಾವು ಬರ್ತಾಯಿದ್ದೀವಿ, ಅದರಿಂದ ನಡ್ಸ್ಕೊಂಬರ್ತಾಯಿದ್ದೀವಿ. ನಮ್ಮ ಎತ್ಕೊಳ್ಳಿಗೆ ಬೆಳಿಗ್ಗೆ ಟೈಮ್ ಹಾಲು ಕೊಡ್ತೀವಿ. ಹಾಲು ಮತ್ತು ರವೆ ತುಪ್ಪ ಮತ್ತು ರವೆ ಬೂಸ, ಗೋಧಿ, ಮುಸ್ಕಿನ ಜೋಳ, ಉಳ್ಳಿ ಇಷ್ಟೆಲ್ಲ ಕೊಡ್ತೀವಿ. ಈಗ ಹಾರಲ್ಲೂ ಇವಾಗ ಅವಕ್ಕೆಲ್ಲ 2.5 ವರ್ಷ 3 ವರ್ಷ ಹವ್ಯಾಸ ಒಂದು. ಸಹ ನಾವು ರೈತರು, ನಮ್ಮದು ಜಮೀನಿದೆ. ನಾವು ಎಲ್ಲರ ಜೊತೆ ಓಡಿ ಕಟ್ತಿದ್ದೋ, ಒಂದು ಜೊತೆ ಕೆಲ್ಸಕ್ಕೆ ಒಂದು ಜೊತೆ, ಸೋಕಿಗೆ ಒಂದು ಜೊತೆಗೆ ಅಂತ ಆ ಕಾಲದಿಂದ ಕಟ್ಕೊಂಡೇ ಬಂದಿರೋದು. ಈಗ ಹಾಗಾಗಿ ನಾವು ಏನು ಮಾಡ್ತೀವಿ, ಆ ಟೈಮಲ್ಲಿ ಸುಮಾರಾಗಿದ್ರೂ ಜಾತ್ರೆ ಟೈಮಲ್ಲಿ ಒಳ್ಳೆ ದನ ತಂದು ಸಾಕ್ತೀವಿ. ಜಾತ್ರೆಗೋಸ್ಕರ ಬರ್ತೀವಿ. ಏನು ಹೇಳೋಕ್ಕೆ ಇಷ್ಟಪಡೋದು ಅಂದರೆ ಸರ್, ಇವತ್ತೊಂದು ಮಾತು ಹೇಳ್ತೀನಿ. ರೈತರ ಮಕ್ಕಳಿಗೆ ಹೆಣ್ಣು ಕೊಡಲಿಲ್ಲ ಅಂತಂದರೆ ಜನಗಳೇನು ಮಣ್ಣು ತಿಂತಾರ ಹೇಳಿ? ಇವತ್ತು ರೈತರಿದ್ದರೆ ಎಲ್ಲ, ಹಳ್ಳಿ ಇದ್ದರೆ ಡೆಲ್ಲಿ, ಗೊತ್ತೈತೆ? ಅದರಿಂದ ಜನಗಳು ತಿಳ್ಕೊಳ್ಳಿಲ್ಲ ಅಂದರೆ ಅವರು ಮೂರ್ಖರು. ಯೋಚನೆ ಮಾಡಿ ಸರ್. ಯಾಕೆಂದರೆ ರೈತರಿಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ ಹೇಳಿ? ಪ್ರತಿಯೊಂದಕ್ಕೂ ಬೇಕು ರೈತರು. ಅನ್ನ ಉಣ್ಣಕ್ಕೆ ಬೇಕು, ಬೆಳೆಗೆ ಬೇಕು, ಹಾಲಿಗೆ ಬೇಕು, ಮೊಸರಿಗೆ ಬೇಕು, ತುಪ್ಪ ಬೇಕು, ಬೆಣ್ಣೆ ಬೇಕು. ಅದು ಎಲ್ಲಿಂದ ಮಾಡ್ತಾರೆ? ಅದಕ್ಕೇನೋ ಫ್ಯಾಕ್ಟ್ರಿ ಇದೆಯಾ ಹೇಳಿ? ರೈತ ತಾನೇ ಮಾಡಬೇಕಲ್ಲ. ರೈತ ಹಾಲು ಕರಿಬೇಕು, ದನ ಮೇಯಿಸ್ಬೇಕು, ಮತ್ತೊಂದು ಮಾಡಬೇಕು, ವ್ಯವಹಾರ ಮಾಡಬೇಕಾದಾಗ ಏನು ಮಾಡ್ತಾನೆ ಹೇಳಿ? ರೈತರಿಗೆ ಹೆಣ್ಣು ಕೊಡಲಿಲ್ಲ ಅಂತ ಏನು ಇದೇ ಅರ್ಧ ಸರ್ ಭಾಳ ತೊಂದರೆ ಆಗಿರೋದು. ನಮ್ಮ ಜನಗಳದು ತಪ್ಪು ತಿಳ್ಕೊಬಿಟ್ಟಿದ್ದಾರೆ. ರೈತರ ಮಕ್ಕಳಿಗೆ ಹೆಣ್ಣಿಲ್ಲ, ರೈತರ ಮಕ್ಕಳ ಇವತ್ತು ಒಂದು ಮಾತು ಹೇಳ್ತೀನಿ ಕೇಳಿ ಸರ್. ನಮ್ಮ ರೈತರ ಮನೆ ಯಾರ ಮನೆಗೆ ಹೋಗಿ ಸರ್, ನೀವು ಯಾರ ಮನೆಗೆ ಹೋದೋ 4 ಜನಕ್ಕೆ ಅನ್ನ ಹಾಕ್ತಾರೆ. ಅವರು ಬಂದ ತಕ್ಷಣ ಕುಂತ್ಕೊಳ್ಳಿಕೊಂಡು 4 ಜನ ಅನ್ನ ಹಾಕ್ತಾರೆ. ಇದೇ ಒಬ್ರು ಕೆಲಸಗಾರ ಮನೆಗೆ ಹೋಗಿ ಅವ್ರು ಹೋದರೆ ನೀವು ಬರಬೇಕಾದ್ರೆ ಫೋನ್ ಮಾಡಿ ಬರಬೇಕಿತ್ತು ಅಂತ ಹೇಳ್ತಾರೆ ಅಲ್ವೇ? ನಾವು ಅವ್ರ ಮನೆಗೆ ಒಂದು ಪತ್ರಿಕೆ ಕೊಡೋಕೆ ಹೋಗ್ಬೇಕಾದ್ರೂ ಸರ್ ಎಲ್ಲಿದ್ದೀರಾ ಅಂದರೆ, ಅಯ್ಯೋ ನಾವೆಲ್ಲ ಹೊರಗಡೆ ಇದ್ದೀವಿ. ಮನೆ ಒಳಗಡೆನೇ ಇರ್ತಾರೆ ಸರ್, ಲಾಕ್ ಮಾಡ್ಕೊಂಡಿರ್ತಾರೆ. ಎಲ್ಲ ಹೊರಗಡೆ ಇದ್ದೀವಿ ನಾವು, ನೀವು ಬರಬೇಕಾದ್ರೆ ಫೋನ್ ಮಾಡಿ ಬರಬೇಕಿತ್ತು ಅಂತಾರೆ. ಅವ್ರ ಮನೆ ನೋಟ ನೀರು ಸಿಗಲ್ಲ ಸರ್. ಯಾಕೆಂದರೆ ರೈತರ ಮಕ್ಕಳದೇ ಬೇರೆ. ಹೇಳ್ತಿಲ್ವೇ? ರೈತರ ಮನೆಗೆ ಬರೀ ಸರ್ 4 ಜನ ಇಲ್ಲ 10 ಜನ ಬರಲಿ ಅನ್ನ ಹಾಕ್ತಾರೆ. ಭಗವಂತ ಕೊಟ್ಟಿದ್ದಾನೆ, ಇಲ್ಲ ಅಂತಲ್ಲ. ಅವ್ರ ಮನೆ ಇಲ್ಲ ಅಂತಂದ್ರು ಪಕ್ಕ ಮೇಲೆ ಇಸ್ಕೊಂಬಂದು ಹಾಕೋಷ್ಟು ನಮ್ಮ ರೈತರು ಹೆಣ್ಮಕ್ಳುಗಳಿಗೆ ಇದೆ. ಆದರೆ ನಮ್ಮ ಇವ್ರ ಹತ್ರ ಇಲ್ಲ ಸರ್. ಇವ್ರಂದ್ರೆ ಸುಮ್ಮನೆ ನೋಡ್ಕೋಬೇಕು ಅಷ್ಟೇ ನೋಡ್ಕೋಬೇಕು. ಆ ಥರ ಇರ್ತಾರೆ ಹೊರ್ತು ಇನ್ನೊಬ್ರಿಲ್ಲ ಸರ್. ಯಾರು ನೋಡೋಕ್ಕಾಗಲ್ಲ ಸರ್, ನೋಡೋಲ್ಲ. ಅದಕ್ಕೋಸ್ಕರ ಜನಗಳು ಈ ಥರ ಮರಳು ಮಾಡ್ತಾಯಿದ್ದಾರೆ ಜನಗಳು. ಹಿಂಗಾಗಿ ಜನಗಳು ಮೋಸ ಹೋಗ್ತಾ ಇದ್ದಾರೆ. ಇವತ್ತು ಒಂದು ಮಾತು ಹೇಳ್ತೀನಿ ಕೆಲಸ, ನೀವು ಎಲ್ಲರೂ ಇದ್ದೀರಿ ಇಲ್ಲಿ. ಇವತ್ತು ಒಂದು ಹೆಣ್ಮಗಳು ಆತ್ಮಹತ್ಯೆ ಮಾಡ್ಕೊತಾವಳೆ, ಮತ್ತೊಂದು ಮಾಡ್ಕೊತಾವಳೆ. ಯಾರ ಮನೆ ಎಲ್ಲಿಂದ ಮಾಡ್ಕೊತಾವಳೆ? ರೈತರ ಮನೆ ಮಾಡ್ಕೊಂಡಿರೋ ತೋರಿಸಿ ಸರ್. ರೈತರ ಮೇಲೆ ಯಾರು ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ತೋರಿಸಿ. ಅದೇ ಬನ್ನಿ ಸಿಟಿಲಿ ಅವ್ರ ಅತ್ತೆ ಟಾರ್ಚರು, ಮತ್ತೊಂದು ಅವ್ರಿಗೇನೂ ಇಲ್ಲ. ತಂದ್ರೆ ಮುಟ್ರೆ ಕೇಳ್ಕೊಂಡು ಏನು ಮಾಡ್ತಾರೆ? ಅಲ್ಲೇ ಟಾರ್ಚರು. ಸಾಯ್ತಿರೋ ಹೆಣ್ಮಕ್ಳು ಎಲ್ಲಿಂದ ಅಂತಂದರೆ ಅಲ್ಲಿಂದ. ರೈತರ ಮನೇಲಿ ಯಾರು ಸಾಯ್ತಾಯಿಲ್ಲ. ರೈತರುಗಳು ಯಾರೂ ಟಾರ್ಚರ್ ಕೊಡೋರು ಇಲ್ಲ ಹೇಳಿ? ಅದು ಏನು ಗೊತ್ತಾ ಸರ್, ಅದು ನಾವು ಅದನ್ನು ಹೇಳೋದಲ್ಲ. ಏನಕ್ಕೆ ಕೇಳಬೇಕಾದ ಧರ್ಮ ಎಲ್ಲ ಕಡೆ ನಡೀತಾ ಇದೆ. ಅದು ನೋಡೋಣ ಅದು ಹೆಂಗಾಗುತ್ತೆ ಅಂತ. ನಾವು ಕೊಡಲೇಬೇಕು, ಮೊದಲೇಬೇಕು ಅಂತ ಭಗವಂತ ಕೊಟ್ಟ ಎಲ್ಲ ಕಡೆ ಇದೆ. ಇರೋದನ್ನೇ ಇಂಪ್ರೂವ್ ಮಾಡ್ಕೊಂಡು ವ್ಯವಹಾರ ಮಾಡ್ಕೊಂಡು ಹೋದ್ರೇ ಸಾಕು ಅಂತ. ಪೈಲವಾನ್ ರಾಜು ಅಂತ, ಶ್ರೀರಂಗಪಟ್ಟಣ ತಾಲೂಕು ಗಂಜಾಮ್.